ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತಿನ ರೆಸಿಪಿ ಬಟಾಣಿ ಮೆಂತ್ಯ ಸೊಪ್ಪಿನ ಬಾತ್. ಈಗ ಬಾತ್ ಮಾಡೋಕ್ಕೆ 2 ಈರುಳ್ಳಿ, 3 ಟೊಮ್ಯಾಟೊ, ಮೆಂತ್ಯ ಸೊಪ್ಪು ಮತ್ತು ಜಾರಿಗೆ 2 ಸ್ಪೂನ್ ತೆಂಗಿನ ತುರಿ ಹಾಕಿ, 1 ಇಂಚ್ ಶುಂಠಿ, 1 ಗೆಡ್ಡೆ ಬೆಳ್ಳುಳ್ಳಿ, 3 4 ಲವಂಗ, 1 ಇಂಚ್ ಚಕ್ಕೆ, ಕೊತ್ತಂಬರಿ ಸೊಪ್ಪು ಹಾಕಿ ರುಬ್ಕೋಬೇಕು. ಅದು ರುಬ್ಕೊಂಡು ಇಟ್ಕೊಂಡು ಅದಕ್ಕೆ 1 ಸ್ಪೂನ್ ಚಿಲ್ಲಿ ಪೌಡ್ರು, 1 ಸ್ಪೂನ್ ಧನಿಯಾ ಪುಡಿ, 1/4 ಸ್ಪೂನ್ ಅರಿಶಿನ ಪುಡಿ ಹಾಕಿ ರೆಡಿ ಮಾಡಿ ಇಟ್ಕೋಬೇಕು. 1 ಬೌಲ್ಗೆ 2 ಲವಂಗ, ಅರ್ಧ ಇಂಚ್ ಚಕ್ಕೆ ಪುಡಿ ಮಾಡಿ ಕೂಡ ಹಾಕೋಬಹುದು. ಗಸಗಸೆ, ಓಂಕಾಳು, ಸೋಂಪಕಾಳು, ಪಲಾವ್ ಎಲೆ, ಕಸ್ತೂರಿ ಮೇಥಿ, ಅನಾನಸುವ ಪತ್ರೆ, ಮರಾಠಿ ಮೊಗ್ಗು ಹಾಕಿ ರೆಡಿ ಮಾಡಿ ಬಾತಿಗೆ ಬೇಕಾಗಿರೋ ಮಸಾಲೆ ಪದಾರ್ಥನ ರೆಡಿ ಮಾಡಿ ಇಟ್ಕೋಬೇಕು. ಈಗ ಸ್ಟವ್ ಮೇಲೆ 1 ಕುಕ್ಕರ್ ಇಟ್ಟು ಸ್ವಲ್ಪ ಎಣ್ಣೆ ಹಾಕಿ, ಜಾಸ್ತಿ ಬೇಕಾಗಿರೋ ಜಾಸ್ತಿ ಹಾಕೋಬಹುದು. ನಾನು ಇಲ್ಲಿ ಮೀಡಿಯಮ್ ಆಗಿ ಯೂಸ್ ಮಾಡಿದ್ದೀನಿ. 1 ಬೌಲಲ್ಲಿ ಮಸಾಲೆ ಪದಾರ್ಥ ಇಟ್ಟಿದ್ದನ್ನೆಲ್ಲ ಹಾಕಿ, ಈರುಳ್ಳಿ ಹಾಕಿ, ಬಟಾಣಿ ಹಾಕಿ, ಟೊಮೆಟೊ ಹಾಕಿ, ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ಆಮೇಲೆ ಬಟಾಣಿ ಟೊಮೆಟೊ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿ, ಟೊಮ್ಯಾಟೊ, ಬಟಾಣಿ ಎಲ್ಲ ಸ್ವಲ್ಪ ಬೆಂದ ಮೇಲೆ ಮೆಂತ್ಯ ಸೊಪ್ಪು ಹೆಚ್ಚಿಟ್ಕೊಂಡಿರೋದನ್ನು ಹಾಕಿ ಬೇಯಿಸ್ಕೋಬೇಕು. ಮೆಂತ್ಯ ಸೊಪ್ಪು ಚೆನ್ನಾಗಿ ಬೇಯಬೇಕು. ಅದು ಸ್ವಲ್ಪ ಚೆನ್ನಾಗಿ ಬೆಂದ ಮೇಲೆ ಜಾರಲ್ಲಿ ನಾವು ರೆಡಿ ಮಾಡಿಟ್ಕೊಂಡಿದ್ದು ಮಸಾಲೆ, ರುಬ್ಕೊಂಡಿದ್ವಲ್ಲ ಮಸಾಲೆನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಹದದಲ್ಲಿ ಇಟ್ಟು ಅದನ್ನು ಕುದಿಯೋಕ್ಕೆ ಬಿಡಬೇಕು. ಮಸಾಲೆ ಬೇಯೋಕ್ಕೆ ಸ್ವಲ್ಪ ಉಪ್ಪು ಹಾಕಿ ಬೇಯೋಕ್ಕೆ ಬಿಟ್ಬಿಡ್ಬೇಕು. ಅದು ಚೆನ್ನಾಗಿ ಮಸಾಲೆ ಬೆಂದ ಮೇಲೆ ಈಗ ನಾವು ಅಕ್ಕಿ ಎರಡು ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ. ಅದಕ್ಕೆ 4 ಗ್ಲಾಸ್ ನೀರನ್ನ ಬಿಸಿಗೆ ಇಟ್ಟಿದ್ದೀನಿ. ಬಿಸಿನೀರು ಹಾಕಿದರೆ ಚೆನ್ನಾಗಿ ಬಾತ್ ಚೆನ್ನಾಗಾಗುತ್ತೆ. ಅದಕ್ಕೋಸ್ಕರ ಅಕ್ಕಿನ ಚೆನ್ನಾಗಿ ತೊಳೆದ್ಬಿಟ್ಟು ಬೇಯ್ತಾ ಇರೋ ಮಸಾಲೆಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದು ಅಕ್ಕಿಗೆ ಮಸಾಲೆ ಪದಾರ್ಥ ಎಲ್ಲ ಹೊಂದ್ಕೊಳುತ್ತೆ. ಅದಾದಮೇಲೆ ನೀರು ಬಿಸಿಗೆ ಇಟ್ಟಿದ್ವಿ ಅಲ್ವಾ, ಅಳತೆ ಪ್ರಕಾರ ಅದನ್ನು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಅಕ್ಕಿ, ಮಸಾಲೆ ಪದಾರ್ಥ, ನೀರು ಎಲ್ಲ ಚೆನ್ನಾಗಿ ಮಿಕ್ಸ್ ಹಾಕೋ ಥರ ಮಿಕ್ಸ್ ಮಾಡಿ ರುಚಿಗೆ ಇನ್ನೆಷ್ಟು ಉಪ್ಪು ಹಾಕಿರುತ್ತಲ್ಲ ಹಾಕಿಬಿಟ್ಟು ಕುಕ್ಕರ್ ಮುಚ್ಚಿ 2 ವಿಷಲ್ ಕೂಗಿಸ್ಕೋಬೇಕು. ಈಗ ಕುಕ್ಕರ್ ಓಪನ್ ಮಾಡಿದರೆ ಬಿಸಿ ಬಿಸಿ ಬಟಾಣಿ ಮೆಂತ್ಯ ಸೊಪ್ಪಿನ ಬಾತ್ ಸವಿಯಲು ಸಿದ್ಧ. ಎಷ್ಟು ಸಖತ್ತಾಗಿರುತ್ತೆ ಅಂದರೆ ಇದು ನಮ್ಮಮ್ಮ ಮಾಡ್ತಿದ್ದ ರೆಸಿಪಿ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ರೆಸಿಪಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಬಾತ್ ಜೊತೆಗೆ ನಾನು ಮೊಸರು ಬಜ್ಜಿನೂ ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ, ಬಟಾಣಿ ಮೆಂತ್ಯ ಸೊಪ್ಪಿನ ಬಾತ್ ಜೊತೆಗೆ ಮೊಸರು ಬಜ್ಜಿ ರೆಡಿಯಾಗಿದೆ. ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ನೋಡಿ, ಹೇಗೆ ಬಂತು ಅಂತ ತಿಳಿಸಿ. ಇಷ್ಟೊತ್ತು ನನ್ನ ರೆಸಿಪಿನ ತಾಳ್ಮೆಯಿಂದ ನೋಡಿದ್ದಕ್ಕೆ ಧನ್ಯವಾದಗಳು.